ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಶ್ಚಿಯಾನೋ ರೊನಾಲ್ಡೋ ಒಬ್ಬ ಶ್ರೇಷ್ಠ ಫುಟ್ಬಾಲ್ ಆಟಗಾರರು. ಇಡೀ ಜಗತ್ತಲ್ಲೇ ಒಬ್ಬ ಶ್ರೀಮಂತ ಅಥ್ಲೆಟಿಕ್ಸ್ ಪ್ಲೇಯರ್ ಅಂದರೆ ಅವ್ರನ್ನ ಕರಿತೀವಿ ಕ್ರಿಶ್ಚಿಯಾನೋ ರೊನಾಲ್ಡೋ ಅವ್ರಿಗೆ ಒಂದಿನ ಹೀಗೆ ಒಂದು ಪ್ರೆಸ್ ಮೀಟ್ ನಡೆದಿರುತ್ತೆ. ಪ್ರೆಸ್ನವ್ರು ಒಂದು ಕ್ವಶನ್ಸ್ ಕೇಳ್ತಾರೆ ಅವ್ರಿಗೆ. ಏನಂತ ಅಂದರೆ, ಸರ್ ನಿಮ್ಮ ಕೈಯಲ್ಲಿರ್ತಕ್ಕಂಥ ವಾಚಿನ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಅವಾಗ ಹೇಳ್ತಾರೆ, ಈ ವಾಚಿನ ಬೆಲೆ ಸೋ ಮೆನಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಅಂತ ಹೇಳ್ತಾರೆ. ಅಂದರೆ ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿರತಕ್ಕಂಥ ವಾಚ್ ಇದು ಅಂತ ಹೇಳ್ತಾರೆ. ಹೌದಾ, ಸರಿ ಸರ್. ಅದಕ್ಕೆ ಏನು ಮಾಡ್ತಾರೆ, ಕ್ರಿಶ್ಚಿಯಾನೋ ರೊನಾಲ್ಡೋ ಅವ್ರಿಗೊಂದು ಕ್ವಶನ್ಸ್ ಕೇಳ್ತಾರೆ. ನಿಮ್ಮ ಕೈಲಿರ್ತಕ್ಕಂಥ ವಾಚ್ ಎಷ್ಟು ಬೆಲೆ? ಸರ್ ನಂದಿದು 5000 ಸರ್. ಓಕೆ ಅನ್ಸೊಂದು ಆಗ್ತಾರೆ. ಅವಾಗ ಪ್ರಸ್ತುತ ಒಂದು ಮಾತು ಕೇಳ್ತಾರೆ, ಸರ್ ನನ್ನ ಕೈಲಿರ್ತಕ್ಕಂಥ 5000 ಒಂದು ವಾಚ್ ಕೂಡ ಅದೇ ಸಮಯನ ಹೇಳ್ತದೆ, ನಿಮ್ಮ ಕೈಲಿರ್ತಕ್ಕಂತಹ ಆ ಸೋ ಮೆನಿ ಬಿಲಿಯನ್ಸ್ ಆಫ್ ಡಾಲರ್ಸ್ ವಾಚ್ ಕೂಡ ಒಂದೇ ಸಮಯನ ಹೇಳ್ತದೆ. ಸರ್ ಯಾಕೆ ಸರ್ ಈ ಸಮಯ ಏನು ಡಿಫ್ರೆನ್ಸ್ ಆಗಲ್ಲ, ಏನು ಸರ್ ಕಾರಣ ಅಂತ ಕೇಳಿದಾಗ ಕ್ರಿಶ್ಚಿಯಾನೋ ರೊನಾಲ್ಡೋ ನಕ್ಕತ್ತ ಹೇಳ್ತಾರಂತೆ, ಇದರಲ್ಲಿ ಏನಿಲ್ಲ, ನನ್ನ ಕೈಯಲ್ಲಿರ್ತಕ್ಕಂಥ ವಾಚು ನಾನು ಹೇಗಿದ್ದೀನಿ ಅಂದರೆ ನನ್ನ ಸಮಯನ ತೋರಿಸುತ್ತೆ, ನಿನ್ನ ಕೈಯಲ್ಲಿರ್ತಕ್ಕಂಥ ವಾಚು ನಿನ್ನ ಈ ಸದ್ಯದ ಪರಿಸ್ಥಿತಿ ಅಥವಾ ನಿನ್ನ ಒಂದು ಸಮಯ ಹೇಗಿದೆ ಅನ್ನೋದನ್ನು ತೋರಿಸುತ್ತೆ ಅಂತ ಹೇಳ್ತಾರಂತೆ. ಅವಾಗ ಪ್ರೆಸ್ ಮೀಟ್ನವನು ಗಾಬರಿ ಆಗ್ಬಿಡ್ತಾನೆ. ಏನು ಮಾತಿದು, ಎಂಥ ಮಾತಿದು? ಒಬ್ಬ ಸಾಧಕನ ಒಂದು ಮಾತುಗಳು ಪ್ರತಿಯೊಂದು ಹಂತದಲ್ಲಿ ಕೂಡ ಒಂದು ಐಕ್ಯತೆ ಅಥವಾ ಒಂದು ಮೆಜಾರಿಟಿ, ಒಂದು ವ್ಯಾಲ್ಯೂಯಬಲ್ ಪದಗಳು ಬರ್ತಿರ್ತವೆ ಅನ್ನೋಕ್ಕಿದೆ ಒಂದು ಕಾರಣ. ಹಾಗೆ ಇದರ ತಾತ್ಪರ್ಯ ಏನಪ್ಪ ಅಂದರೆ, ಯಾವತ್ತೂ ಸಮಯನ ವೇಸ್ಟ್ ಮಾಡಬೇಡಿ. ಸಮಯ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಆ ಸಮಯಕ್ಕೋಸ್ಕರ ನಾವು ಕಾಯಬೇಕಷ್ಟೇ. ಹಾಗೆ ನಮಸ್ಕಾರ.